ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇತ್ತು. ಆದರೆ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಸದ್ಯ ಸ್ಥಗಿತ ಮಾಡಲಾಗಿದೆ. ಬೆಂಗಳೂರಿನ ಸುತ್ತಮುತ್ತ ಭೂಮಿಗೆ ಚಿನ್ನದ ಬೆಲೆ ಬರ್ತಾ ಇದ್ದಂತೆ ಧನಿಕರು ಉಳ್ಳವರು ಈ ಭೂಮಿ ಒತ್ತುವರಿ ಕಾರ್ಯದಲ್ಲಿ ಬಹಳ ಬ್ಯುಸಿ ಆಗಿದ್ರು. ಭೂಮಿಯನ್ನು ಒತ್ತುವರಿ ಮಾಡಿಕೊಂಡ್ರು. ಈಗ ಆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರೋದನ್ನ ತೆರವು ಮಾಡಲಾಗ್ತಾ ಇದೆ. ಪ್ರಭಾವಿಗಳೇ ಇಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೋಳಿ ಫಾರಂ, ಕೃಷಿ ಭೂಮಿ ಇವೆಲ್ಲ ಆಗಿದೆ. ಆದರೆ ಸದ್ಯಕ್ಕೆ ಒತ್ತುವರಿ ಕಾರ್ಯವನ್ನು ತೆರವುಗೊಳಿಸಿದ್ ಯಾಕೆ? ಭೂಗಳರ ಒತ್ತಡ ಇದೆಯಾ? ಅಧಿಕಾರಿಗಳಿಗೆ ಒತ್ತಡ ಹೇರ್ತಾ ಇದ್ದಾರಾ? ಇಲ್ಲ ಅಂತಂದ್ರೆ ಕಾರ್ಯಾಚರಣೆ ಸ್ಥಗಿತ ಮಾಡುವಂತ ಅವಶ್ಯಕತೆ ಅನಿವಾರ್ಯತೆ ಏನಿತ್ತು? ಸಾವಿರಾರು ಎಕರೆ ಪ್ರದೇಶದಲ್ಲಿ ಒತ್ತುವರಿ ಆಗಿದೆ. ಆ ಜಾಗಗಳನ್ನ ಕೃಷಿ ಭೂಮಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಕೋಳಿ ಫಾರಂ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಕೆಲಸಗಳಿಗೆ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ. ಇವೆಲ್ಲವೂ ಅರಣ್ಯದ ಸಂಪತ್ತು ಅಂತ ತಿಳಿದು ಒತ್ತುವರಿ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳು ಏಕಾಏಕಿ ಒತ್ತುವರಿಯನ್ನ ಯಾಕೆ ಸ್ಟಾಪ್ ಮಾಡಿಸಿದ್ರು? ಸಿದ್ದರಾಮಯ್ಯನವ್ರಿಗೆ ಈ ಫಾರೆಸ್ಟ್ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಉಸುಲಿ ಮಾಡ್ಕೊಂಡು 5-5 ಲಕ್ಷ ಒಂದೊಂದು ಎಕರೆ ಕೊಟ್ರೆ ಬಿಡ್ತೀರಿ ಅಂತ ಹೇಳಿ ಹಳೆ ಬೌಂಡ್ರಿ ಇವರೇ ಏನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಮೂರ್ತಿ, ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದ್ದ ಸಂತಸ, ಆದರೆ ಯಾಕೆ ಸ್ಟಾಪ್ ಆಯಿತು? ಯಾರ ಪ್ರಭಾವ? ಯಾರು ಇಲ್ಲಿ ಒತ್ತಡ ಹೇರ್ತಿದ್ದಾರೆ? ಶ್ರೀನಿವಾಸ್ ಮೂರ್ತಿ. ಪ್ರಣೋತ್, ಸಹಜವಾಗಿ ಯಾರಿಂದ ಒತ್ತಡ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೇಲ್ನೋಟಕ್ಕೆ. ಏನು ಅಂತಂದ್ರೆ, ಏನು ರಾಜಕಾರಣಿಗಳು ಅಥವಾ ಅಧಿಕಾರಸ್ಥರು ಏನಿದ್ದಾರೆ ಪ್ರಭಾವಿಗಳು, ಆ ಪ್ರಭಾವಿಗಳ ಮೂಲಕ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಈ ಭೂಮಿನ ಒತ್ತುವರಿ ತೆರವು ಮಾಡ್ತಾ ಇದ್ದಂತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಗಿದೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 1,500 ಎಕರೆಯಷ್ಟು ಏನು ಅರಣ್ಯ ಭೂಮಿನ ಒತ್ತುವರಿಯನ್ನ ತೆರವು ಮಾಡಿದಂತ ಅಧಿಕಾರಿಗಳು ಮತ್ತು ಅಷ್ಟೊಂದು ಫೋರ್ಸ್ ಆಗಿ ಹೋದಂತವ್ರು ಒಂದು ಕಾರ್ಯಾಚರಣೆನ 2 ತಿಂಗಳ ನಂತರ ನಿಲ್ಸಿದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ 2-3 ತಿಂಗಳಿಂದ ಆ ಕಾರ್ಯಾಚರಣೆ ಮುಂದುವರೆದಿಲ್ಲ. ಯಾಕೆಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒತ್ತುವರಿ ಆಗಿರುವಂತ ಪ್ರಮಾಣ ಅರಣ್ಯ ಭೂಮಿ ಇದು ಸುಮಾರು ಒಂದು 3,500 ಎಕರೆಯಿಂದ 4,000 ಎಕರೆ ಅಂತ ಅಧಿಕೃತವಾದ ಮಾಹಿತಿ ಹೇಳ್ತೇವೆ. ಆದ್ರೆ 1,000 ಅಥವಾ 1,500 ಎಕರೆ ಅಷ್ಟು ಒತ್ತುವರಿ ತೆರವು ಮಾಡಿದ ತಕ್ಷಣ ನಿಲ್ಸಿದ್ದಾರೆ ಅನ್ನೋದಾದ್ರೆ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಅಥವಾ ಇಲ್ಲಿನ ಒಂದು ಏನು ಹಣವಂತರಿದ್ದಾರೆ ಅವರ ಒಂದು ಬಲಾಢ್ಯರ ಒಂದು ಬೆದರಿಕೆಗೆ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ ಅನ್ನುವಂಥದ್ದು, ಅಥವಾ ಅವರದಾದ ಒತ್ತಡಕ್ಕೆ ಇವರು ಕಟ್ಟಿಬಿದ್ದು ಸುಮ್ಮನಾಗಿದ್ದಾರೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದರಿಂದಾಗಿ ಏನು ಈ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆ ಸದ್ಯಕ್ಕೆ ಸ್ಥಗಿತ ಆಗಿದೆ. ಇತ್ತೀಚೆಗೆ ಬಂದಂತ ಕೋಲಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಮಾತಾಡ್ತಾ ಕಂದಾಯ ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡಿದ ನಂತರ ಒತ್ತುವರಿ ತೆರವು ಮಾಡಲಾಗುತ್ತೆ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಆ ಒಂದು ಅವ್ರ ಮಾತು ಕೂಡ ಇವರಿಗೆ ಏನು ಒತ್ತುವರಿದಾರರಿಗೆ ಬಹಳಷ್ಟು ಅನುಕೂಲ ಆಯ್ತು ಅನ್ನೋಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಮಾಹಿತಿಗೆ.